ಇಸ್ರೇಲ್-ಇರಾನ್ ಉದ್ವಿಗ್ನತೆ ಭಾರತದ ಚಹಾ ರಫ್ತಿನ ಮೇಲೆ ಪರಿಣಾಮ. ಸುದ್ದಿಯಲ್ಲಿರಲು ಕಾರಣ: ಇಸ್ರೇಲ್-ಇರಾನ್ ಉದ್ವಿಗ್ನತೆ ಭಾರತದ ಚಹಾ ರವಿನಲ್ಲಿ ಸಂಭಾವ್ಯ ಪರಿಣಾಮವನ್ನುಂಟು ಮಾಡುತ್ತಿದೆ. ಚಹಾದ ಬಗ್ಗೆ ಮಾಹಿತಿ. ಚಹಾ ಮಂಡಳಿಯ ಪ್ರಕಾರ, ಭಾರತದಿಂದ ಚಹಾ ರಫ್ತು 2024ರ ಜನವರಿಯಿಂದ ಡಿಸೆಂಬರ್ವರೆಗೆ 9.92 254.67 ಕೆಜಿಗೆ ತಲುಪಿದೆ. ಇದು ಹಿಂದಿನ ಕ್ಯಾಲೆಂಡರ್ ವರ್ಷದಲ್ಲಿ 231.69 ಮಿಲಿಯನ್ ಕೆಜಿ ಆಗಿತ್ತು. ಭಾರತವು ವಿಶ್ವದ ಎರಡನೇ ಅತಿದೊಡ್ಡ ಚಹಾ ರಫ್ತುದಾರ ರಾಷ್ಟ್ರವಾಗಿದೆ. ರಫ್ತು ಮಾಡಲಾದ ಚಹಾದ ವಿಧಗಳು ಮುಖ್ಯವಾಗಿ ಕಪ್ಪು ಚಹಾ 96%, ಸಣ್ಣ ಪ್ರಮಾಣದಲ್ಲಿ ನಿಯಮಿತ, ಹಸಿರು, ಗಿಡಮೂಲಿಕೆ, ಮಸಾಲಾ ಮತ್ತು ನಿಂಬೆ ಚಹಾ. ಪಶ್ಚಿಮ ಏಷ್ಯಾಕ್ಕೆ, ವಿಶೇಷವಾಗಿ ಇರಾಕ್ಗೆ ಸಾಗಣೆಯಲ್ಲಿ ಗಮನಾರ್ಹ ಏರಿಕೆ. ಇದು ಈಗ ಭಾರತದ ಚಹಾ ರಫ್ತಿನ ಶೇ. 20ರಷ್ಟಿದೆ. ಭಾರತದ ರಫ್ತು ದೇಶಗಳು ಯುಎಇ, ಇರಾಕ್, ಇರಾನ್, ರಷ್ಯಾ, ಯುಎಸ್ ಮತ್ತು ಯುಕೆ ಸೇರಿದಂತೆ 25ಕ್ಕೂ ಹೆಚ್ಚು ದೇಶಗಳು. ಸುದ್ದಿಯಲ್ಲಿರಲು ಕಾರಣ: ಇಸ್ರೇಲ್-ಇರಾನ್ ಉದ್ವಿಗ್ನತೆ ಭಾರತದ ಚಹಾ ರವಿನಲ್ಲಿ ಸಂಭಾವ್ಯ ಪರಿಣಾಮವನ್ನುಂಟು ಮಾಡುತ್ತಿದೆ. ಚಹಾದ ಬಗ್ಗೆ ಮಾಹಿತಿ. ಚಹಾ ಮಂಡಳಿಯ ಪ್ರಕಾರ, ಭಾರತದಿಂದ ಚಹಾ ರಫ್ತು 2024ರ ಜನವರಿಯಿಂದ ಡಿಸೆಂಬರ್ವರೆಗೆ ಶೇ. 9.92ರಷ್ಟು ಹೆಚ್ಚಾಗಿ 254.67 ಮಿಲಿಯನ್ ಕೆಜಿಗೆ ತಲುಪಿದೆ. ಇದು ಹಿಂದಿನ ಕ್ಯಾಲೆಂಡರ್ ವರ್ಷದಲ್ಲಿ 231.69 ಮಿಲಿಯನ್ ಕೆಜಿ ಆಗಿತ್ತು. ಭಾರತವು ವಿಶ್ವದ ಎರಡನೇ ಅತಿದೊಡ್ಡ ಚಹಾ ರಫ್ತುದಾರ ರಾಷ್ಟ್ರವಾಗಿದೆ. ರಫ್ತು ಮಾಡಲಾದ ಚಹಾದ ವಿಧಗಳು ಮುಖ್ಯವಾಗಿ ಕಪ್ಪು ಚಹಾ 96%, ಸಣ್ಣ ಪ್ರಮಾಣದಲ್ಲಿ ನಿಯಮಿತ, ಹಸಿರು, ಗಿಡಮೂಲಿಕೆ, ಮಸಾಲಾ ಮತ್ತು ನಿಂಬೆ ಚಹಾ. ಪಶ್ಚಿಮ ಏಷ್ಯಾಕ್ಕೆ, ವಿಶೇಷವಾಗಿ ಇರಾಕ್ಗೆ ಸಾಗಣೆಯಲ್ಲಿ ಗಮನಾರ್ಹ ಏರಿಕೆ. ಇದು ಈಗ ಭಾರತದ ಚಹಾ ರಫ್ತಿನ ಶೇ. 20ರಷ್ಟಿದೆ. ತೀವ್ರವಾದ ಸೂರ್ಯನ ಬೆಳಕಿನಿಂದ ರಕ್ಷಿಸಲು ಚಹಾಕ್ಕೆ ನೆರಳು ಮರಗಳು ಬೇಕಾಗುತ್ತವೆ. ಭಾರತೀಯ ಚಹಾ ಮಂಡಳಿ ಇದನ್ನು 1954ರಲ್ಲಿ ಚಹಾ ಕಾಯ್ದೆ 1953ರ ಅಡಿಯಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು. ಇದನ್ನು ಭಾರತೀಯ ಚಹಾ ಉದ್ಯಮವನ್ನು ನಿಯಂತ್ರಿಸುವ ಮತ್ತು ಭಾರತದಲ್ಲಿ ಚಹಾ ಉತ್ಪಾದಕರ ಹಿತಾಸಕ್ತಿಗಳನ್ನು ರಕ್ಷಿಸುವ ಉದ್ದೇಶಗಳಿಗಾಗಿ ಸ್ಥಾಪಿಸಲಾಯಿತು. ಭಾರತದ ಚಹಾ ಬೆಳೆಯುವ ಪ್ರದೇಶಗಳಲ್ಲಿ ಉತ್ಪಾದಿಸುವ ಎಲ್ಲಾ ಚಹಾಗಳನ್ನು ಚಹಾ ಮಂಡಳಿಯು ನಿರ್ವಹಿಸುತ್ತದೆ. ನಿಯಮಗಳು 2022 120 ಮೈಕ್ರಾನ್ಗಳಿಗಿಂತ ಕಡಿಮೆ ದಪ್ಪವಿರುವ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳ ತಯಾರಿಕೆ, ಆಮದು, ಸಂಗ್ರಹಣೆ, ವಿತರಣೆ, ಮಾರಾಟ ಮತ್ತು ಬಳಕೆಯನ್ನು ಇದು ನಿಷೇಧಿಸುತ್ತದೆ. ಸ್ವಚ್ಛ ಭಾರತ್ ಅಭಿಯಾನ ಇದು ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನವಾಗಿದ್ದು, ಇದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸುವುದು ಮತ್ತು ವಿಲೇವಾರಿ ಮಾಡುವುದು ಸೇರಿದೆ. ಪ್ಲಾಸ್ಟಿಕ್ ಪಾರ್ಕ್ಗಳು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮರುಬಳಕೆ ಮಾಡಲು ಮತ್ತು ಸಂಸ್ಕರಿಸಲು ವಿಶೇಷ ಕೈಗಾರಿಕಾ ವಲಯಗಳಾಗಿರುವ ಪ್ಲಾಸ್ಟಿಕ್ ಪಾರ್ಕ್ಗಳನ್ನು ಭಾರತ ಸ್ಥಾಪಿಸಿದೆ. ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಭಾರತೀಯ ನ್ಯಾಯಾಂಗವು ಪರಿಸರ ನಾಶದ ಪ್ರಕರಣಗಳಲ್ಲಿ ಪೂರ್ವಭಾವಿಯಾಗಿ ತೊಡಗಿಸಿಕೊಂಡಿದೆ. ಈ ವರ್ಷದ ಪರಿಸರ ದಿನಾಚರಣೆಯ ಧ್ಯೇಯ ವಾಕ್ಯ "ಬಿ ಪ್ಲಾಸ್ಟಿಕ್ ಪೊಲ್ಯೂಷನ್".